मानधन वाढीसह विविध मागण्यांच्या पूर्ततेसाठी अंगणवाडी सेविका व मदतनीस यांनी बुधवारी आंदोलन करून जिल्हाधिकाऱ्यांना निवेदन सादर केले. राज्य सरकारच्या निवडणूक जाहीरनाम्यातील 6व्या हमीप्रमाणे अंगणवाडी सेविकांचे मानधन 15,000 रुपये आणि मदतनीसांचे मानधन 10,000 रुपयांनी वाढवून तात्काळ अंमलबजावणी करावी अशी मागणी आंदोलकांनी केली. 2011 पासून निवृत्त झालेल्या अंगणवाडी सेविका व मदतनीसांना ग्रॅच्युइटीचा लाभ द्यावा, तसेच स्वेच्छानिवृत्ती घेतलेल्या कर्मचाऱ्यांनाही ग्रॅच्युइटी देण्यात यावी अशी मागणी करण्यात आली. ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಇವತ್ತಿನ ದಿನ ಹಲವಾರು ಬೇಡಿಕೆಯನ್ನು ಇಟ್ಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬಂದಿದ್ದೀವಿ. ಮೊದಲನೇದು ಏನಪ್ಪ ಅಂದ್ರೆ ನಮ್ಗೆ ಕನಿಷ್ಠ ವೇತನ ಬೇಕು. ಆಮೇಲೆ ಈ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರೋ ಮುಂಚೆ 6ನೇ ಗ್ಯಾರಂಟಿಯಾಗಿ ನಮ್ಗೆ ಕಾರ್ಯಕರ್ತರಿಗೆ 15,000, ಹೆಲ್ಪರ್ಗೆ 10,000 ಕೊಡ್ತೀನಿ ಅಂತ ಒಂದು ನಮ್ಗೆ ಇದು ಮಾಡಿದ್ರು. ಅವ್ರು ಆಶ್ವಾಸನೆ ಕೊಟ್ಟಿದ್ರು. ಅದು ಇದುವರೆಗೂ ಬಂದಿಲ್ಲ. ನಮ್ಗೆ ಕನಿಷ್ಠ ವೇತನ ಬೇಕು ಒಂದು. ಎರಡನೇದು ಏನಪ್ಪ ಅಂತಂದ್ರೆ ಇದು ಏನು ಪೌಷ್ಟಿಕ ಆಹಾರ ಅಂತ ಬರ್ತದಲ್ಲ, ಅದು ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಬರಬೇಕಂತ ನಾವು ಹೇಳ್ತೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮದು ಪೇಮೆಂಟ್ ಸ್ಯಾಲ್ರಿ ಏನದಲ್ಲ, ಪ್ರತಿ ತಿಂಗಳ ಬರುವಂಥ ಗೌರವಧನ ಅದು ಸರಿಯಾಗಿ ಬರ್ತಾ ಇಲ್ಲ. ನಾವು ನಮ್ಮ ಬೇಡಿಕೆ ಏನಂದ್ರೆ ಪ್ರತಿ ತಿಂಗಳ 5ನೇ ತಾರೀಕಿನೊಳಗಾಗಿ ಈ ಸ್ಯಾಲ್ರಿ ಬರಬೇಕಂತ ಒಂದು ನಮ್ಮದು ಮನವಿ ಅದ. ಒಂದು ಅದು ಬರ್ತಾ ಇಲ್ಲ, ಪ್ರತಿ ತಿಂಗಳೂ ಬರ್ತಾ ಇಲ್ಲ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಈ ರೀತಿ ನಮ್ಮ ಸ್ಯಾಲ್ರಿ ಹಾಕ್ತಾ ಇದ್ದಾರೆ. ಆಮೇಲೆ ಕಟ್ಟಡ ಬಾಡಿಗೆ ಅದು ಪ್ರತಿ ತಿಂಗಳು ಹಾಕಬೇಕು. ಆಮೇಲೆ ಈ ಸಲ ನಾವು ಕಟ್ಟಡ ಬಾಡಿಗೆನ ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದ್ರೆ ಪ್ರಭಾರಿ ಅಂದರೆ ಈಗ ಒಂದು ಅಂಗನವಾಡಿ ಕಾರ್ಯಕರ್ತೆ ರಿಟೈರ್ಡ್ ಆದಂತಂದ್ರೆ ಅಥವಾ ಬದಲಿ ಆದಂದ್ರೆ ಅಲ್ಲಿ ಬೇರೆ ಅಂಗನವಾಡಿ ಕಾರ್ಯಕರ್ತೆನ ಪ್ರಭಾರಿ ಅಂತ ಕೊಡ್ತಾರೆ. ಅವ್ರಿಗೆ ತಿಂಗಳಿಗೆ 50 ರೂಪಾಯಿ ಕೊಡ್ತಾರೆ. ಯಾಕಂದ್ರೆ ಈಗಿನ ದಿನದಾಗ ಆ 50 ರೂಪಾಯಿ ಏನೇನೂ ಆಗಲ್ಲ. ಮತ್ತು ಕೆಲಸನೂ ಜಾಸ್ತಿ ಆಗ್ಯದ. ಆಮೇಲೆ ಸಂಬಳನೂ ಕಡಿಮೆ ಅದ. ಬೆಟ್ಟದಷ್ಟು ಕೆಲಸ ತೊಗೊತಾರೆ, ಗರಿಕೆ ಅಷ್ಟು ನಮ್ಗೆ ಸಂಬಳ ಕೊಡೋದಾರ ಇವ್ರ. ಇದು ಅದು ಏನಾಗಲ್ಲ. ಅದಕ್ಕೆ ನಾವೇನು ಡಿಮ್ಯಾಂಡ್ ಇಟ್ಟೇಪ್ಪ ಅಂತಂದ್ರೆ ಇದು 50 ರೂಪಾಯಿ ಏನೂ ಆಗಲ್ಲ. ನಮಗೆ ಪ್ರತಿ ತಿಂಗಳ ನೀವೇನದು ಪ್ರಭಾರಿ ಅಂತ ಕೊಟ್ಟಿರ್ತಿಲ್ಲ, ಆ ಪ್ರಭಾರಿಯವ್ರಿಗೆ ನಮ್ಮ ಏನು ಗೌರವಧನ ಅದಲ್ಲ ಅದ್ರ ಅರ್ಧದಷ್ಟು ನೀವು ನಮಗೆ ಪ್ರಭಾರಿ ಹಣ ಕೊಡಬೇಕಂತ ಒಂದು ಹೇಳಿ. ಆಮೇಲೆ ನಮ್ಗೆ TAD ಅಂತ ಕೊಡ್ತಾರೆ, ಅದು 30 ರೂಪಾಯಿ ಕೊಡ್ತಾರೆ. ಈಗ ಏನಾಗ್ತದೆ 30 ರೂಪಾಯಿ. ಅದಕ್ಕಾಗಿ ನಾವು ಅದನ್ನು ಜಾಸ್ತಿ ಮಾಡೋಂಥ ಇದು ನಾವು ಮೇನ್ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿ. ನಿಮ್ಮ ಹೆಸರು? ಬಾಕಿ ಹಣ ಐತ್ರಿ ಮೇಡಮ್, ಆದರೆ ಹಿಂದಿನ ಸಂಬಳ ಬಾಕಿ ಇದೆ. ಈಗ ಮೊನ್ನೆ ಬಿಡುಗಡೆ ಮಾಡ್ರಿ ಸರ್. ಇನ್ನೂ ನಿನ್ನೆ ಮಾಡ್ಯಾರ ಅರ್ಧ ಜನದ ಮಾಡ್ಯಾರ, ಇನ್ನೂ ಅರ್ಧ ಜನದ ಮಾಡಬೇಕಾಗಿದೆ. ನಿಮ್ಮ ಹೆಸರು? ಇನ್ನು ಹೆಲ್ಪರ್ ಈಗ ಹೋಗ್ಯಾರ ಬ್ಯಾಂಕಿಗೆ. ಅವ್ರದ್ದು ಏನು 1 ತಿಂಗಳು ಆಗ್ಯದ ಅಂತ. ಇನ್ನೂ 1 ತಿಂಗಳು ಆಗಿಲ್ಲ. 2 ತಿಂಗಳು, ಜೂನ್ जुलै 2 ತಿಂಗಳು ಬಾಕಿ. ओके. ನಿಮ್ಮ ಹೆಸರು? सुजाता बेळावकर. सर्वेक्षणाच्या कामांमुळे 3 ते 5 वर्षे वयोगटातील मुलांना दिले जाणारे पूर्व प्राथमिक शिक्षण बाधित होत आहे. तसेच गर्भवती व प्रसूत महिलांसाठीच्या मातृवंदना, भाग्यलक्ष्मी यासारख्या विविध योजनांच्या अर्ज प्रक्रियेलाही अडथळे निर्माण होत असून अनेक लाभार्थी योजनांपासून वंचित राहत असल्याचे आंदोलकांनी सांगितले. विनोद कोलकार, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।